ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮದದಿಂದ ನಡೆಯುತ್ತಿರುವ ಮನುಷ್ಯನ ತೃಷೆಯು ಬಳ್ಳಿಯಂತೆ ಹಬ್ಬುತ್ತಿರುವುದು. ಕಾಡಿನಲ್ಲಿ ಹಣ್ಣಿನ ಬಯಕೆಯಿಂದ ನಗೆಯುತ್ತಿರುವ ಕಪಿಯಂತೆ ಅದು ದಿನದಿನವೂ ಕುಣಿಯುತ್ತಿರುವುದು. ಈ ಕೆಟ್ಟ ವಿಷರೂಪದ ತೃಷ್ಣೆಯು ಲೋಕದಲ್ಲಿ ಯಾರನ್ನು ವಶಪಡಿಸಿಕೊಳ್ಳುವುದೋ ಅವನ ಶೋಕಗಳು ಮಳೆ ಬಿದ್ದ ನಂತರ ಕಳೆಹುಲ್ಲಿನ ಹಾಗೆ ಹೆಚ್ಚುವುದು. ಯಾರು ಈ ಕೆಟ್ಟದ್ದನ್ನು ಮೀರಲು ಅಸದಳವಾದಂಥ ತೃಷೆಯನ್ನು ವಶಪಡಿಸಿಕೊಂಡಿರುವರೋ ಅವರ ಶೋಕ ಕಮಲ ಪತ್ರದಿಂದ ನೀರಿನ ಬಿಂದುಗಳು ಜಾರಿ ಬೀಳುವಂತೆ ಹೊರಗೆ ಬೀಳುವವು. ಆದ್ದರಿಂದ ಇಲ್ಲಿ ಬಂದು ನೆರೆದಿರುವ ನಿಮಗೆಲ್ಲ ಒಂದು ಮಂಗಳ ವಿಚಾರವನ್ನು ಹೇಳುವೆ. ಸುಗಂಧ ಬೀರು ಬೀರಣ ಹುಲ್ಲು ಬೇಕೆನ್ನುವವರು ಅದನ್ನು ಹುಡುಕುವಂತೆ ಬಯಕೆಯ ತೃಷ್ಣ ಬೇರನ್ನು ಅಗೆದು ಕಿತ್ತು ಹಾಕಿ ಸೇತುವೆ ಸಂಕವನ್ನು ಪ್ರವಾಹವು ಕೊಚ್ಚಿ ಹಾಕುವಂತೆ ಮಾರನು ನಿನ್ನನ್ನು ಮತ್ತೆ ಮತ್ತೆ ನೇರ ಮಾಡದೆ ಇರಲಿ. ಬೇರು ಗಾಯವಾಗದೆ ಗಟ್ಟಿಯಾಗಿರುವವರೆಗೆ ಹೇಗೆ ಮರವನ್ನು ಕಡಿದು ಹಾಕಿದರೂ ಮತ್ತೆ ಮತ್ತೆ ಚಿಗುರಿಕೊಳ್ಳುವುದೋ ಇದರಂತೆ ದೃಷ್ಟಿಯ ಮೂಲವು ನಾಶವಾಗದಿದ್ದರೆ ಈ ದುಃಖವು ಮತ್ತೆ ಮತ್ತೆ ಉಂಟಾಗುತ್ತಿರುವುದು. ಎಲ್ಲಿಯವರೆಗೆ 36 ನದಿಗಳು ಒನಲು ಮನಸ್ಸಿಗೆ ವಿಷಯಗಳಾದ ರೂಪಾದಿಗಳಲ್ಲಿ ಹರಿಯುತ್ತಿರುವವೋ ಆ ದೃಷ್ಟಿಯನ್ನು ರಾಗದಿಂದ ಉಂಟಾದ ಸಂಕಲ್ಪಗಳೆಂಬ ಸೆಳೆವುಗಳು ಕೊಚ್ಚಿಕೊಂಡು ಹೋಗುವವು. ಒನಲುಗಳು ಎಲ್ಲ ಕಡೆಯಲ್ಲಿಯೂ ಹರಿಯುತ್ತಿರುವವು. ತೃಷ್ಣೆಯ ಬಳ್ಳಿಯು ಮೊಳೆಯುತ್ತಿದೆ. ಆ ಬಳ್ಳಿ ಹುಟ್ಟಿದ್ದನ್ನು ಕಂಡುಹಿಡಿದು ಪ್ರಜ್ಞೆಯಿಂದ ಅದರ ಮೂಲವನ್ನು ಕತ್ತರಿಸಿರಿ. ಇಂದಿನ ನೆನಪುಗಳು ಪ್ರಾಣಿಗಳಿಗೆ ಪ್ರಿಯವಾಗಿಯೂ ಸೋಮನಾಸ್ಯಕರವಾಗಿಯೂ ಇರುವವು. ಅವುಗಳ ಆಸೆಗೆ ಕಟ್ಟುಬಿದ್ದು ಯಾರು ಸುಖವನ್ನು ಬಯಸುವರೋ ಆ ಜನರೇ ಹುಟ್ಟು ಹಾಗೂ ಮುಪ್ಪನ್ನು ಹೊಂದುವರು. ತೃಷ್ಣೆಯನ್ನು ಮುಂದು ಮಾಡಿಕೊಂಡಿರುವ ಪ್ರಾಣಿಗಳು ಬಲೆಗೆ ಬಿದ್ದು ಮೊಲದಂತೆ ತಿರುಗುತ್ತಿರುವವು. ಸಂಯೋಜನೆಗಳ ಸಂಬಂಧದ ಬಹುಕಾಲದವರೆಗೆ ಮತ್ತೆ ಮತ್ತೆ ದುಃಖವನ್ನು ಹೊಂದುವವು. ಆಕರ್ಷಣೆಯಿಂದ ತೃಷೆಯನ್ನು ಮುಂದು ಮಾಡಿಕೊಂಡಿರುವ ಪ್ರಾಣಿಗಳು ಬಲೆಗೆ ಬಿದ್ದ ಮೊಲದಂತೆ ತಿರುಗುತ್ತಿರುವವು. ಆದ್ದರಿಂದ ತನಗೆ ವೈರಾಗ್ಯವು ಬೇಕೆಂಬ ಭಿಕ್ಷುವು ತೃಷ್ಣೆಯನ್ನು ಹೋಗಲಾಡಿಸಿಕೊಳ್ಳಬೇಕು. ಯಾರು ತೃಷ್ಣೆಯ ಕುರುಚಲು ಗಿಡಗಳಿಲ್ಲದವನಾಗಿ ವನದಿಂದ ಬಿಡುಗಡೆಯನ್ನು ಹೊಂದಿರುವನು, ವನದಿಂದ ಮುಕ್ತನಾಗಿಯೂ ವನದ ಕಡೆಗೆ ಸನ್ಯಾಸಿಯಾಗಿ ಓಡುತ್ತಿರುವನೋ ಆ ಬಯಕೆಗಳು ಮುಕ್ತನಾಗಿ ಕೂಡ ಬಂಧನದ ಕಡೆಗೆ ಓಡುತ್ತಿರುವನೆಂದು ತಿಳಿಯಿರಿ. ಕಬ್ಬಿಣದಿಂದಾಗಲಿ ಕಟ್ಟಿಗೆಯಿಂದಾಗಲಿ ಆಪಿನಿಂದ ಮಾಡಿದ್ದಾಗಲಿ ಗಟ್ಟಿಯಾದ ಬಂಧನವೆಂದು ತಿಳಿದವರು ಹೇಳರು. ರತ್ನದ ಹತ್ತೊಂಟಿಗಳು, ಮಕ್ಕಳು, ಎಂಡಿರು ಇವುಗಳಲ್ಲಿ ಸಾರವೆಂದು ರಾಗವುಳ್ಳ ಆಶೆಯೇ ಗಟ್ಟಿಯಾದ ಬಂಧನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.